ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತಹ ವಿಶೇಷ ಬುಲೆಟಿನ್ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಲಿ. ಹಾಗಾದ್ರೆ ಇವತ್ತು ಯಾವ್ಯಾವ ಪ್ರಮುಖ ಸುದ್ದಿಗಳಿದೆ, ಅದರ ಜೊತೆಗೆ ಈಗಾಗಲೇ ಇವತ್ತು ಎಷ್ಟರ ಮಟ್ಟಿಗೆ ಕೊರೋನಾ ಸೋಂಕು ಜಾಸ್ತಿ ಆಗಿದೆ, ಸಾವಿನ ಪ್ರಮಾಣ ಎಷ್ಟಿದೆ, ಇವೆಲ್ಲ ಸುದ್ದಿಯನ್ನು ನೋಡೋಣ ಒಂದೊಂದಾಗಿ. ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 4764 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಬೆಂಗಳೂರೊಂದರಲ್ಲೇ ಇವತ್ತು 2050 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಒಟ್ಟು 55 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು, ಬೆಂಗಳೂರಲ್ಲಿ 15 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 75,833ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 36,993ಕ್ಕೆ ಏರಿಕೆಯಾಗಿದೆ. ಇವತ್ತು ಉಡುಪಿ, ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ 200ರ ಗಡಿ ದಾಟಿದೆ. 8 ಜಿಲ್ಲೆಗಳಲ್ಲಿ 100ಕ್ಕೂ ಅಧಿಕ ಸೋಂಕಿತರು ಪತ್ತೆಯಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು 1780 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನ 4 ವಲಯಗಳ ಉಸ್ತುವಾರಿಗಳ ಜೊತೆಗಿನ ಸಿಎಂ ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಸಿಎಂ ಕೆಲ ಸೂಚನೆಯನ್ನು ನೀಡಿದ್ದಾರೆ. ನಿಮ್ಮ ವಲಯಗಳ ಪ್ರಗತಿ ಬಗ್ಗೆ ಪ್ರತಿ ವಾರ ನನಗೆ ಮಾಹಿತಿ ನೀಡಬೇಕು. ನಿಮ್ಮ ವಲಯಗಳಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಕಡಿಮೆಯಾಗಬೇಕು. ಈ ಟಾರ್ಗೆಟ್ ರೀಚ್ ಆಗದೇ ಇದ್ರೆ ಕ್ರಮ ತೆಗೆದುಕೊಳ್ಳುವುದಾಗಿ ಸಿಎಂ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜನರಿಗೆ ಸಕಾಲದಲ್ಲಿ ಚಿಕಿತ್ಸಾ ಸೌಲಭ್ಯಗಳು ದೊರಕಿಸಬೇಕು. ಹೆಚ್ಚಿನ ಸಂಖ್ಯೆಯ ಪರೀಕ್ಷೆಗಳನ್ನು ನಡೆಸಬೇಕು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ನಿಯಮ ಕಟ್ಟುನಿಟ್ಟಿನ ಪಾಲನೆ ಆಗಬೇಕು ಅಂತ ತಾಕೀತನ್ನ ಮಾಡಿದ್ದಾರೆ. ಕುಂಟು ನೆಪ ಹೇಳಿ ಕೆಲಸಕ್ಕೆ ಹಾಜರಾಗದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಗಂಟೆಗಳ ಕಾಲ ಅನಾರೋಗ್ಯದಿಂದ ನರಳಾಡಿದ್ರು. ತುಮಕೂರಿನ ಆರೋಗ್ಯ ಇಲಾಖೆ ಡೋಂಟ್ ಕೇರ್ ಮಾಡಿದೆ. ತುರುವೇಕೆರೆ ತಾಲೂಕಿನ ದಂಡಿನ ಶಿಬಿರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಉಸಿರಾಟದ ಸಮಸ್ಯೆ ಇರುವ ಅಪರಿಚಿತ ವ್ಯಕ್ತಿ ನರಳಾಡಿದ್ದಾನೆ. ಈ ಅಪರಿಚಿತ ವ್ಯಕ್ತಿ ಸುಮಾರು ಸಮಯದಿಂದ ಸುತ್ತಮುತ್ತ ಓಡಾಡಿಕೊಂಡಿದ್ದ. ಪೊಲೀಸರು ಬಂದು ನೋಡಿ ಹೋದ್ರು. ಅಲ್ಲದೆ ಅಪರಿಚಿತನ ಹತ್ತಿರ ಹೋಗೋದಕ್ಕೆ ಸ್ಥಳೀಯರು ಆತಂಕ ಪಟ್ಟಿದ್ದಾರೆ. ಜನ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಟ್ಟರು. 2 ಗಂಟೆಗಳ ಕಾಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬರಲೇ ಇಲ್ಲ. ಕೊರೋನಾದಿಂದ 1 ತಿಂಗಳವರೆಗೆ ಮುಚ್ಚಿದ ಬೆಂಗಳೂರಿನ ಚಿಕ್ಕಪೇಟೆ ಇನ್ಮುಂದೆ ಓಪನ್ ಆಗೋ ಸಾಧ್ಯತೆ ಇದೆ. ಚಿಕ್ಕಪೇಟೆ ವಾರ್ಡ್ನಲ್ಲಿ ಕೊರೋನಾ ಅತಿ ಹೆಚ್ಚು ಜನರಿಗೆ ಹರಡಿದ ಕಾರಣ ಮುಚ್ಚಲಾಗಿತ್ತು. ಕೆಲವು ವ್ಯಾಪಾರಿಗಳು ಸ್ವಯಂ ನಿರ್ಧಾರದಿಂದ ಬಂದ್ ಮಾಡಿದ್ರು. ಇದೀಗ ಬೆಂಗಳೂರಿನ ಬಹುತೇಕ ಕಡೆ ಲಾಕ್ಡೌನ್ ತೆರವಾಗಿರುವುದರಿಂದ ವ್ಯಾಪಾರಿಗಳು ಚಿಕ್ಕಪೇಟೆ ಓಪನ್ ಮಾಡಿಸಲು ಪಾಲಿಕೆ ಮೇಲೆ ಒತ್ತಡ ಹಾಕಿದ್ರು. ಹೀಗಾಗಿ ಪಾಸಿಟಿವ್ ಆದ ಪ್ರದೇಶಗಳು ಕಂಟೈನ್ಮೆಂಟ್ ಅಂತ ಗುರುತು ಮಾಡಿ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡಲು ನಿರ್ಧಾರ ಮಾಡಲಾಗಿದೆ. ಚಿಕ್ಕಪೇಟೆ ಅವೆನ್ಯೂ ರೋಡ್, ಬಿವಿಕೆ ಅಯ್ಯಂಗಾರ್ ರಸ್ತೆ, ಡಿಎಸ್ ಲೇನ್, ಡಿಎಂ ಲೇನ್, ಡಿಕೆ ಲೇನ್ಗಳನ್ನು ತೆರೆಯಲು ಬಿಬಿಎಂಪಿ ಶೀಘ್ರದಲ್ಲೇ ಆದೇಶ ಹೊರಡಿಸಲಿದೆ ಅಂತ ತಿಳಿದು ಬಂದಿದೆ. ಇಂದು ಈ ಪ್ರದೇಶಗಳಲ್ಲಿ ಕೆಲವು ಅಂಗಡಿಗಳು ತೆರೆದಿದ್ದು, ಇನ್ನು ಕೆಲವು ಮುಚ್ಚಿವೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಬಿಮ್ಸ್ ಆವರಣದಲ್ಲಿ ಕೊರೋನಾ ಸೋಂಕಿತರು ಬಿಂದಾಸ್ ಆಗಿದ್ದಾರೆ. ಸಂಬಂಧಿಕರ ಜೊತೆಗೆ ಸೋಂಕಿತರು ಗುಂಪು ಗುಂಪಾಗಿ ಕಾಣಿಸಿಕೊಂಡಿದ್ದಾರೆ. ಮುಂಜಾಗ್ರತೆ ಕ್ರಮ ವಹಿಸುವಲ್ಲಿ ಬಿಮ್ಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮಾಡಿದೆ. ಸೋಂಕಿತರನ್ನ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಸ್ಥಳಾಂತರ ಮಾಡುವಾಗ ಕುರಿಗಳಂತೆ ಸೋಂಕಿತರನ್ನ ಆಂಬ್ಯುಲೆನ್ಸ್ನಲ್ಲಿ ತುಂಬಿದ್ದು ಸೋಂಕಿತರನ್ನ ಶಿಫ್ಟ್ ಮಾಡುವಾಗ ಆಸ್ಪತ್ರೆಯ ಸಿಬ್ಬಂದಿ ಈ ಎಡವಟ್ಟನ್ನ ಮಾಡಿದ್ದಾರೆ. ಸಾಮಾಜಿಕ ಅಂತರವನ್ನೇ ಮರೆತು ಆಂಬ್ಯುಲೆನ್ಸ್ನಲ್ಲಿ ಸೋಂಕಿತರನ್ನ ತುಂಬಿಸಿದ್ದಾರೆ. ಈ ವೇಳೆ ಸೋಂಕಿತರು ಬಿಂದಾಸ್ ಆಗಿ ಓಡಾಡ್ತಾ ಇದ್ರು. ಬಿಮ್ಸ್ ಅಧಿಕಾರಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದ್ದಾರೆ. ಬೆಂಗಳೂರಿನ ಸಾಮಾನ್ಯ ರೋಗಿಗಳನ್ನ ಬಿಟ್ಬಿಡಿ, ಕೊರೋನಾ ಸೈನಿಕರಿಗೂ ನಗರದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗ್ತಾ ಇಲ್ಲ. ಸೋಂಕಿಗೆ ತುತ್ತಾಗಿರೋ ಬಿಬಿಎಂಪಿ ವರ್ಕ್ ಇನ್ಸ್ಪೆಕ್ಟರ್ ಆಂಬ್ಯುಲೆನ್ಸ್ ಸಿಗದೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಪರದಾಡಿದ್ದಾರೆ. ಆಂಬ್ಯುಲೆನ್ಸ್ ಸಿಗದಕ್ಕೆ ತಾವೇ ವಾಹನ ತಗೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಬೆಡ್ ಸಿಗದೆ ಇದ್ದಾಗ 20,000 ರೂಪಾಯಿ ಕೊಟ್ಟು ಬೆಡ್ ತಗೊಂಡಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರೋ ವರ್ಕ್ ಇನ್ಸ್ಪೆಕ್ಟರ್, ಕೆಲಸ ಮಾಡಿಸ್ಕೊಳ್ಳಲು ಮಾತ್ರ ನಾವು ಬೇಕು, ರೋಗ ಬಂದ್ರೆ ಸಾಯ್ಬೇಕು, ಹುಷಾರಾದ್ಮೇಲೆ ಮತ್ತೆ ಕೆಲಸಕ್ಕೆ ಹೋಗಬೇಕು, ಅಲ್ಲಿವರೆಗೂ ಖರ್ಚು ವೆಚ್ಚ ಎಲ್ಲ ನಮ್ಮದೇ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನೇ ವೆಹಿಕಲ್ ಓಡಿಸ್ಕೊಂಡು ಬಂದೆ, 20,000 ಹಣ ಕಟ್ಟಿ ಬೆಡ್ ಪಡೆದೆ. ಹೀಗಾದ್ರೆ ಬಡವರ ಸ್ಥಿತಿ ನೀವೇ ಅಂದಾಜ್ ಮಾಡಿ ಅಂತ ವಾಸ್ತವವನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಕೊರೋನಾ ವಾರಿಯರ್ ಸರ್. ವಾರ್ಡಲ್ಲೆಲ್ಲ ಕಂಟೈನ್ ಝೋನು, ಈ ಔಷಧಿ ಹೊಡೆಯೋದು ಇದೆಲ್ಲ ನಾನೇ ಮಾಡಿಸ್ತಾ ಇದ್ದೆ. ಅದು ನಮ್ಮ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಯಾರು ಏನಾಯಿತು ಏನು ಬಂದು ಏನು ಕೇಳೋದು ಇಲ್ಲ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸು ಏನು ಯಾರು ಬುಕ್ ಮಾಡಿಕೊಟ್ಟಿಲ್ಲ ನನಗೆ. ನಾನೇ ಹೋಗಿ ಸಾಗರ್ಗೆ ಹೋಗಿದ್ದೆ. ಸಾಗರಲ್ಲಿ ಬೆಡ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಬಂದರು. ಅವ್ರು ಕರ್ಕೊಂಬಂದು ಇಲ್ಲಿ ಕೆಂಗೇರಿ ಹಾಸ್ಪಿಟ್ಲಲ್ಲಿ ಸೇರಿಸ್ಬಿಟ್ಟು ಕಾಸು ಬೇರೆ ಇರಲಿಲ್ಲ ನನ್ನ ಹತ್ರ. 20,000 ಅವರೇ ಕಟ್ಬಿಟ್ಟು ನಾನು ಅಡ್ಮಿಟ್ ಮಾಡಿಬಿಟ್ಟು ಹೋದರು. ಬೆಂಗಳೂರಿನ ಜನರಲ್ಲಿ ಕೊರೋನಾ ಭಯ ಹೋಗಲಾಡಿಸಿ ಅರಿವು ಮೂಡಿಸುವುದಕ್ಕೆ ಬಿಬಿಎಂಪಿ ಈಗ ಹೊಸ ದಾರಿ ಹಿಡಿದಿದೆ.
ಜಾಗೃತಿ ವಿಡಿಯೋ ಬಿಡುಗಡೆ ಮಾಡಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿದೆ. ಕೊರೋನಾ ಜಾಗೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರನ್ನ ಒಳಗೊಂಡ ಜಾಗೃತಿ ವಿಡಿಯೋ ರಿಲೀಸ್ ಅನ್ನ ಮಾಡಿದೆ. ನನಗನ್ಸುತ್ತೆ ಇವತ್ತು ಲಾಕ್ಡೌನ್ ಓಪನ್ ಆಗಿದೆ ಅಲ್ವಾ, ಮತ್ತೆ ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಇದಕ್ಕೆ ಮುಂಚೆನೂ ಒಂಥರ ಲಾಕ್ಡೌನ್ ಓಪನ್ ಆಗಿತ್ತಲ್ವಾ, ಮತ್ತೆ ಯಾಕೆ ಲಾಕ್ಡೌನ್ ಮಾಡಿದ್ರು? ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರದವರು ಅಥವಾ ತಜ್ಞರು ಕೊಟ್ಟಂಥ ಆದೇಶಗಳನ್ನು ನಾವು ಸರಿಗೆ ಪರಿಪಾಲನೆ ಮಾಡಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಇರಲ್ಲ ಅಂತ ಸರ್ಕಾರ ಹೇಳಿದ್ರು ಹಾಸನದಲ್ಲಿ ಲಾಕ್ಡೌನ್ ಬೇಕು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಡಿಮ್ಯಾಂಡ್ ಮಾಡಿದ್ದಾರೆ. ಹಾಸನದಲ್ಲಿ ಮಧ್ಯಾಹ್ನ ನಂತರ ಲಾಕ್ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ನೇತೃತ್ವದಲ್ಲಿ ಸಭೆಯಲ್ಲಿ ರೇವಣ್ಣ ಪಟ್ಟಣ ಹಿಡಿದಿದ್ದಾರೆ. ಸಿಎಂ ಲಾಕ್ಡೌನ್ ಇಲ್ಲ ಅಂದ ಕೂಡಲೇ ಜನ ಬೇಕಾಬಿಟ್ಟಿ ಅಡ್ಡಾಡ್ತಾ ಇದ್ದಾರೆ. ಹೀಗಾದ್ರೆ ಸೋಂಕು ಹೆಚ್ಚಾಗುತ್ತೆ, ಸ್ಥಳೀಯ ಅಧಿಕಾರ ನಮಗೆ ಬಿಡಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಒತ್ತಾಯ ಮಾಡಿದ್ರು. ಸರ್ಕಾರದಲ್ಲಿ ನೀವೇ 4-5 ಜನ ಬೆಂಗಳೂರಿನಲ್ಲಿ ತೀರ್ಮಾನ ತೆಗೆದುಕೊಳ್ತೀರಿ, ನಾವೇನ್ ಮಾಡೋದಿಲ್ಲಿ ಅಂತ ಶಾಸಕ ಶಿವಲಿಂಗೇಗೌಡ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕೊರೋನಾ ನಿಭಾಯಿಸಲು ನಮಗೂ ಅಧಿಕಾರ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕೊನೆಗೂ ಮಾಜಿ ಸಚಿವ ಎಚ್ ವಿಶ್ವನಾಥ್ಗೆ ವಿಧಾನ ಪರಿಷತ್ಗೆ ಎಂಟ್ರಿ ಸಿಕ್ಕಿದೆ. ಎಚ್ ವಿಶ್ವನಾಥ್, ಸಿಪಿ ಯೋಗೇಶ್ವರ್ ಸೇರಿ ವಿಧಾನ ಪರಿಷತ್ಗೆ 5 ನಾಮನಿರ್ದೇಶನ ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ವಿಶ್ವನಾಥ್, ಯೋಗೇಶ್ವರ್ ಜೊತೆ ಭಾರತಿ ಶೆಟ್ಟಿ, ಡಾಕ್ಟರ್ ತಳವಾರ ಸಾಬಣ್ಣ ಹಾಗೂ ಶಾಂತಾರಾಮ್ ಸಿದ್ದಿ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ. 3 ಸಂಘ ಪರಿವಾರದ ಅಭ್ಯರ್ಥಿಗಳಾಗಿದ್ರೆ 2 ಸಿಎಂ ಬಿಎಸ್ವೈ ಆಪ್ತರಿಗೆ ಮಣೆ ಹಾಕಲಾಗಿದೆ. ಸಾಹಿತ್ಯ ಕ್ಷೇತ್ರದಿಂದ ಎಚ್ ವಿಶ್ವನಾಥ್, ಸಿನಿಮಾ ಕ್ಷೇತ್ರದಿಂದ ಯೋಗೇಶ್ವರ್, ಸಮಾಜ ಸೇವೆಯಿಂದ ಭಾರತಿ ಶೆಟ್ಟಿ, ಶಿಕ್ಷಣ ಕ್ಷೇತ್ರದಿಂದ ಸಾಬಣ್ಣ ತಳವಾರ ಹಾಗೂ ವಿಶಿಷ್ಟ ಸೇವಾ ಕ್ಷೇತ್ರದಿಂದ ಶಾಂತಾರಾಮ್ ಸಿದ್ದಿ ಆಯ್ಕೆಯಾಗಿದ್ದಾರೆ. ಇನ್ನು ಯೋಗೇಶ್ವರ್ಗೆ ಪರಿಷತ್ ಎಂಟ್ರಿ ಸಿಕ್ಕಿರೋದ್ರಿಂದ ತವರೂರು ಚನ್ನಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟರು. ಭೀಮನ ಅಮಾವಾಸ್ಯೆಯೆಂದು ಹೂತಿದ್ದ ಶವವನ್ನು ದುಷ್ಕರ್ಮಿಗಳು ಸಮಾಧಿಯಿಂದ ಹೊರತೆಗೆದು ಹೊತ್ತೊಯ್ದಿದ್ದಾರೆ. ವಾಮಾಚಾರ ನಿಧಿ ಆಸೆಗಾಗಿ ಹೂತಿದ್ದ ಶವ ಹೊತ್ತೊಯ್ದಿರೋ ಶಂಕೆ ವ್ಯಕ್ತ ಆಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರೂಗಿ ಗ್ರಾಮದಲ್ಲಿ ಫೆಬ್ರವರಿ 21ರಂದು ಶಿವರಾತ್ರಿ ಅಮಾವಾಸ್ಯೆಯೆಂದು 63 ವರ್ಷದ ವೃದ್ಧ ಸಾವನ್ನಪ್ಪಿದ್ರು. ಕುಟುಂಬಸ್ಥರು ತಮ್ಮ ಜಮೀನಿನಲ್ಲೇ ಅಂತ್ಯಕ್ರಿಯೆ ಮಾಡಿದ್ರು. ಇದಾದ 5 ತಿಂಗಳ ಬಳಿಕ ಜುಲೈ 21ರಂದು ಭೀಮನ ಅಮಾವಾಸ್ಯೆಯೆಂದು ಹೂತಿದ್ದ ಶವ ಹೊತ್ತೊಯ್ದಿದ್ದಾರೆ. ಮೃತ ವೃದ್ಧನ ಅಸ್ಥಿ ಪಂಜರದಿಂದ ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ನರ್ಸ್ಗಳು ದಿಢೀರ್ ಪ್ರತಿಭಟನೆಯನ್ನ ಮಾಡಿದ್ರು. ಕಿಮ್ಸ್ ಆವರಣದಲ್ಲಿ ಪ್ರತಿಭಟನೆ ಮಾಡಿ ಕಿಮ್ಸ್ ಸಿಎಯು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊರೋನಾ ವಾರಿಯರ್ ಆಗಿ ಎಡಬಿಡದೆ ಕೆಲಸವನ್ನ ಮಾಡ್ತಾ ಇದ್ದೇವೆ. ಶುಶ್ರೂಷಕರಿಗೆ ಪಿಪಿ ಕಿಟ್, ಮಾಸ್ಕ್, ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ. ಬೇಡಿಕೆ ಕುರಿತು ಮನವಿ ಸಲ್ಲಿಸಿದ್ರೆ ಸಿಎಒ ನಿಂದಿಸಿದ್ದಾರೆ. ಮನವಿ ಪತ್ರ ಹರಿದು ಹಾಕಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು. ಕಿಮ್ಸ್ ಸಿಎಒ ರಾಜಶ್ರೀ ಜೈನಾಪುರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಮನವೊಲಿಸಲು ಬಂದ ನಿರ್ದೇಶಕರ ಜೊತೆಯೂ ವಾಗ್ವಾದ ನಡೆಯಿತು. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ, ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಬಳಿ ಅಸಮಾಧಾನವನ್ನು ಪ್ರತಿಭಟನಾಕಾರರು ತೋರಿಕೊಂಡರು. ವೆಂಟಿಲೇಟರ್ ಸಿಗದೆ ಅಂಗನವಾಡಿ ಕಾರ್ಯಕರ್ತ ಸಾವನ್ನಪ್ಪಿರೋ ಪ್ರಕರಣ ವಿರುದ್ಧ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆ ನಡೆಯಿತು. ಸಿಐಟಿಯು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದವರು ರೈತ ಮುಖಂಡ ಮಾರುತಿ ಮಾನ್ವಡೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಿಮ್ಸ್ ವೈದ್ಯಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವೈದ್ಯರ ನಿರ್ಲಕ್ಷ್ಯದಿಂದ ಅಂಗನವಾಡಿ ಕಾರ್ಯಕರ್ತೆ ಅಕ್ಕ ನಾಗಮ್ಮ ಸಾವು ಸಂಭವಿಸಿದೆ ಅಂತ ಆರೋಪಿಸಿದರು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ ಮಾಡಿದರು. ಆಧುನಿಕ ಭಗೀರಥ ಮಂಡ್ಯದ ಕಾಮೇಗೌಡರಿಗೆ ಕೊರೋನಾ ಸೋಂಕು ತಗುಲಿದೆ. ಕೆರೆ ಕಾಮೇಗೌಡರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದಾಗಿ ಮಂಡ್ಯದ ಆರೋಗ್ಯಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಕಾಮೇಗೌಡರನ್ನ ಚಿಕಿತ್ಸೆಗಾಗಿ ಮಂಡ್ಯ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಡ್ಯ ಆಸ್ಪತ್ರೆಗೆ 2 ದಿನಗಳ ಹಿಂದೆ ಕಾಲಿನ ಚಿಕಿತ್ಸೆಗೆ ಅಂತ ಹೇಳಿ ಬಂದಿದ್ದ ವೇಳೆ ಕಾಮೇಗೌಡರಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿತ್ತು. ವರದಿ ಪಾಸಿಟಿವ್ ಬಂದಿದೆ. ಕಾಲಿನ ಚಿಕಿತ್ಸೆಗೆ ನಿರಂತರವಾಗಿ ಆಸ್ಪತ್ರೆಗೆ ಹೋಗಿರುವಂತಹ ವೇಳೆ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಸೋಂಕು ದೃಢಪಟ್ಟಿರುವುದರಿಂದ ಸ್ವಗ್ರಾಮ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿಯಲ್ಲಿರುವ ಕಾಮೇಗೌಡರ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಂಡ್ಯ ಸಂಸದೆ ಸುಮಲತಾ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಗೆದ್ದಿದ್ದಾರೆ. ಸೋಂಕಿಗೆ ತುತ್ತಾಗಿದ್ದ ಸಂಸದೆ ಸುಮಲತಾ ಕೋವಿಡ್ ವರದಿ ಇದೀಗ ನೆಗೆಟಿವ್ ಬಂದಿದೆ. ಜುಲೈ 5ರಂದು ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ಸುಮಲತಾ ಚಿಕಿತ್ಸೆ ಪಡಿತಾ ಇದ್ರು. ಇದೀಗ ಕೊರೋನಾದಿಂದ ಸುಮಲತಾ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿರೋ ಸುಮಲತಾ 4 ವಾರ ರೆಸ್ಟ್ ಪಡೆಯಲು ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಬಳಿಕ ಮತ್ತೆ ಜನಸೇವೆಗೆ ಮರಳುವುದಾಗಿ ತಿಳಿಸಿದ್ದಾರೆ. ಸುಮಲತಾ ಗುಣಮುಖರಾಗಿರುವುದು ಅವರ ಅಭಿಮಾನಿಗಳಿಗೆ ಇನ್ನಿಲ್ಲದ ಸಂತಸ ತಂದಿದೆ. ಕೊರೋನಾ ಸೋಂಕು ಅಧಿಕಾರಸ್ಥರು, ಮಂತ್ರಿಗಳು ಹಾಗೂ ದೊಡ್ಡ ದೊಡ್ಡ ಜನರನ್ನ ಬಲಿ ತೆಗೆದುಕೊಳ್ಳಲಿದೆ ಅಂತ ಕೋಡಿಮಠದ ಶಿವಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಮದ್ದಿಲ್ಲದ ವ್ಯಾಧಿ ಬಂದು ಜಗವನ್ನ ತಲ್ಲಣಿಸೀತು, ಜಗಮಗವ ಅಳಿಸೀತು, ನಗಿಸೀತು ಅಂತ ಭವಿಷ್ಯ ಹೇಳಿದ್ದಾರೆ.
ಜಾಗತಿಕ ಮಟ್ಟದಲ್ಲಿ ರಾಜರಿಗೆ ತೊಂದರೆ, ನೋವು, ಕಾಯಿಲೆ, ಅಪಮಾನ, ಪ್ರಜೆಗಳಲ್ಲಿ ಅಸಂತೋಷ, ರಾಜಭೀತಿ ಉಂಟಾಗಲಿದೆ, ದೊರೆಗಳಿಗೆ ಅಜಾಗರೂಕತೆ ಉಂಟಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಕಾರ್ಮೋಡವಾಗಿ ಬಂದಿರುವ ಕೊರೋನಾ ಮುಂದೆ ಒಳ್ಳೆಯ ಚಿಂತನೆಯನ್ನು ಕೊಡಲಿದೆ ಅಂತಾನೂ ಹೇಳಿದ್ದಾರೆ. ಕೊರೋನಾ ಆರ್ಭಟಕ್ಕೆ ಚಿನ್ನದ ಮಾರುಕಟ್ಟೆಯು ತತ್ತರಿಸಿ ಹೋಗಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆ ದಾಖಲೆ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಸಾಮಾನ್ಯ ಜನರ ಕೈಗೆಟಕದಂತಾಗಿರುವ ಚಿನ್ನದ ಬೆಲೆ 10 ಗ್ರಾಂಗೆ 50,000 ಗಡಿ ದಾಟಿದೆ. 24 ಕ್ಯಾರೆಟ್ನ 1 ಗ್ರಾಂ ಬಂಗಾರದ ಬೆಲೆ ಬರೋಬ್ಬರಿ 5,157 ರೂಪಾಯಿ ಆಗಿದೆ. ಲಾಕ್ಡೌನ್ಗೂ ಮುಂಚೆ 1 ಕೆಜಿಗೆ 35,000 ಇದ್ದ ಬೆಳ್ಳಿ ಈಗ 61,000ಕ್ಕೆ ಏರಿಕೆಯಾಗಿದೆ. ದುಬಾರಿಯಾಗಿರುವ ಬಂಗಾರವನ್ನ ಕೊಳ್ಳಲು ಸಾಮಾನ್ಯ ಜನರು ಹಿಂಜರಿತಾ ಇದ್ದಾರೆ. ಈ ವರ್ಷದ ಅಂತ್ಯದವರೆಗೂ ಚಿನ್ನದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಡಿಸೆಂಬರ್ ವೇಳೆಗೆ ಇನ್ನು 5,000 ಜಾಸ್ತಿಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಾರೀ ಮಳೆ ಸುರಿದು ನಗರದಲ್ಲಿ ಮಳೆ ನೀರಿನ ನದಿಯೇ ಹರಿದಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಮುಂಜಾನೆವರೆಗೂ ಮಳೆಯಾಗಿದೆ. ಮಳೆಯಿಂದಾಗಿ ದೆಹಲಿಯ ಕೆಲವು ಭಾಗಗಳ ರಸ್ತೆಗಳಲ್ಲಿ ನೀರು ತುಂಬಿ ಹರಿದಿದೆ. ಮುಂಗಾರಿನ ರಭಸಕ್ಕೆ ದೆಹಲಿಯ ವಿವಿಐಪಿಗಳ ಮನೆಗಳಿರುವ ಅಶೋಕ ರಸ್ತೆಯಲ್ಲಿ ಬೃಹತ್ ಕಂದಕ ಸೃಷ್ಟಿಯಾಗಿದೆ. ಇಡೀ ರಸ್ತೆಯ ಬಾವಿಯಂತಾಗಿರುವುದರಿಂದ ಈ ಭಾಗದಲ್ಲಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಗಿರ್ಧರಿ ಲಾಲ್ ಮಾರ್ಗ, ಗುರು ರವಿದಾಸ್ ಮಾರ್ಗ, ಮಾಯಾಪುರಿ ಫ್ಲೈಓವರ್, ಪ್ರಹ್ಲಾದ್ಪುರ್ ಫ್ಲೈಓವರ್ ಸೇರಿದಂತೆ ಹಲವು ಕಡೆ ಮಾರ್ಗದಲ್ಲಿ ನೀರು ನಿಂತು ಟ್ರಾಫಿಕ್ ಅಸ್ತವ್ಯಸ್ತಗೊಂಡಿತ್ತು. ದೌಲಖಾನ್ ಗುರುಗ್ರಾಮ ಮಾರ್ಗ ಸೇರಿದಂತೆ ಮಳೆ ನೀರಿಗೆ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಅಸ್ಸಾಂನ ರಣಭೀಕರ ಪ್ರವಾಹ ಜನರನ್ನ ಬಲಿ ಪಡಿತಾನೆ ಇದೆ. ಊರುಗಳನ್ನೆಲ್ಲ ಮುಳುಗಿಸ್ಬಿಟ್ಟಿದೆ. ಅಸ್ಸಾಂ ಪ್ರವಾಹಕ್ಕೆ 87 ಮಂದಿ ಬಲಿಯಾಗಿದ್ದು 2,300 ಗ್ರಾಮಗಳು ಮುಳುಗಡೆಯಾಗಿವೆ. 1,10,000 ಹೆಕ್ಟೇರ್ ಕೃಷಿ ಭೂಮಿ ನಾಶವಾಗಿದೆ. ಅಸ್ಸಾಂನಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದೆ. ಈಗಾಗಲೇ 2,300 ಗ್ರಾಮಗಳು ಮುಳುಗಡೆಯಾಗಿವೆ. ಇಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಅಸ್ಸಾಂನ 33 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳನ್ನು ಪ್ರವಾಹ ಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದೆ. ಪ್ರವಾಹದಿಂದಾಗಿ ಬಹುತೇಕ ಅಸ್ಸಾಂ ಮುಳುಗಿ ಹೋಗಿದೆ. ಅಸ್ಸಾಂನ 24 ಜಿಲ್ಲೆಗಳ 24.19 ಲಕ್ಷ ಜನರು ಪ್ರವಾಹದ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ಕಂಟೈನ್ಮೆಂಟ್ ಝೋನ್ ವಿಚಾರದಲ್ಲಿ ಕಾರ್ಪೊರೇಟರ್ ಮೇಲೆ ಪರಾಜಿತ ಅಭ್ಯರ್ಥಿ ಹಲ್ಲೆ ಮಾಡಿದ್ದಾರೆ. ದಾವಣಗೆರೆ ನಗರದ ಕಾಯಿಪೇಟೆಯ 18ನೇ ವಾರ್ಡ್ ಸದಸ್ಯ ಸೋಗಿ ಶಾಂತಕುಮಾರ್ ಮೇಲೆ ಪರಾಜಿತ ಪಕ್ಷೇತರ ಅಭ್ಯರ್ಥಿ ಪಿ ಮಂಜು ಹಲ್ಲೆ ನಡೆಸಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಾಲಿಕೆ ಸದಸ್ಯನ ಜೊತೆ ಬ್ಯಾರಿಕೇಡ್ ವಿಚಾರಕ್ಕೆ ಜಗಳಕ್ಕೆ ನಿಂತ ಮಂಜು ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಏಕಾಏಕಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಅದು ಪೊಲೀಸರ ಎದುರಲ್ಲೇ ಈ ಹಲ್ಲೆ ನಡೆದಿದೆ. ಕೊರೋನಾಗೆ ಸೆಡ್ಡು ಹೊಡೆದು ಜೆಡಿಎಸ್ ಕಾರ್ಯಕರ್ತರು ಭತ್ತ ನಾಟಿ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗ್ರಾಮದಲ್ಲಿ ಜಿಲ್ಲಾ ಯುವ ಜೆಡಿಎಸ್ ನವರು ಭತ್ತ ನಾಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಜೆಡಿಎಸ್ ಕಾರ್ಯಕರ್ತರು ಭತ್ತದ ನಾಟಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ರು. ಜೊತೆಗೆ ಯುವಕರು ಕೂಡ ಕೃಷಿ ಕಾರ್ಯದಲ್ಲಿ ಭಾಗವಹಿಸಿದ್ರು. ಬೆಂಗಳೂರಿನಿಂದ ಊರಿಗೆ ವಾಪಸ್ಸಾದ ಯುವಕರು ಜೆಡಿಎಸ್ ಕಾರ್ಯಕ್ಕೆ ಸಾಥ್ ಕೊಟ್ಟರು. 1 ವರ್ಷ ಆಯಿತು. ಈ ವೇಳೆ ಹಳೆಯ ದೋಸ್ತಿಗಳಾದ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಟಾಕ್ ವಾರ್ ನಡೀತಾ ಇದೆ. ಮೈತ್ರಿ ಸರ್ಕಾರ ಪತನಕ್ಕೆ ಸಿದ್ಧೌಷಧ ಕಾರಣ ಅಂತ ಕುಮಾರಸ್ವಾಮಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ರೆ ಎಚ್ಡಿಕೆ ಭಾಷೆ ನಂಗೆ ಅರ್ಥ ಆಗಲ್ಲ ಅಂತ ಸಿದ್ದರಾಮಯ್ಯ ಕುಟುಕಿದ್ರು. ಇದಕ್ಕೆ ಮತ್ತೆ ಸ್ಪಷ್ಟನೆ ನೀಡಿರೋ ಕುಮಾರಸ್ವಾಮಿ ಮೈತ್ರಿ ಮಾಡದೇ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ 8ರಿಂದ 10 ಸ್ಥಾನ ಗೆಲ್ಲಬಹುದಿತ್ತು ಅಂತ ಸಿದ್ದರಾಮಯ್ಯ ಮೆಲುಕು ಹಾಕಿದ್ರು. ಅದಕ್ಕಾಗಿ ನಾನು ಸಿದ್ಧೌಷಧದ ಬಗ್ಗೆ ನೆನಪಿಸಿಕೊಳ್ಬೇಕಾಯಿತು ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಪತನದ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡುತ್ತಿರುವ ಮಾಜಿ ಸಿಎಂ ಎಚ್ಡಿಕೆ ಮೇಲೆ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮೈತ್ರಿ ಸರ್ಕಾರ ಆಡಿದವರಿಗೆ ಮಾಡಿದವರಿಗೆ ಗೊತ್ತು ಅಂತ ಹೇಳಿರೋ ಖರ್ಗೆ, ನಾನು ಆಡಿದವನೂ ಅಲ್ಲ ಮಾಡಿದವನೂ ಅಲ್ಲ, ಹೈಕಮಾಂಡ್ ಹೇಳಿದಂತೆ ಮಾಡಿದ್ದೆ ಅಂತ ಹೇಳಿದ್ದಾರೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ನೂತನ ಸಂಸದರು ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿಯ ಅಶೋಕ್ ಗಸ್ತಿ ಹಾಗೂ ಈರಣ್ಣ ಕಡಾಡಿ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತೇನೆ ಅಂತ ಈರಣ್ಣ ಕಡಾಡಿ ಹೇಳಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರೋ ಜ್ಯೋತಿರಾದಿತ್ಯ ಸಿಂಧ್ಯಾ ಇವತ್ತು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಗುಲಾಂ ನಬಿ ಆಜಾದ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ದಿಗ್ವಿಜಯ್ ಸಿಂಗ್ ಅವರಿಗೆ ನಮಸ್ಕರಿಸುವುದು ವಿಶೇಷವಾಗಿತ್ತು. ಉತ್ತರ ಪ್ರದೇಶದಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ ವ್ಯಕ್ತಿಯನ್ನು ಬದುಕಿಸಿಕೊಳ್ಳಲು ಸಂಬಂಧಿಕರು ಒದ್ದಾಡುವ ದೃಶ್ಯವನ್ನು ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಕಚೇರಿ ಪ್ರಧಾನಿ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನುಳಿದ 5 ಸುದ್ದಿ ಬ್ರೇಕ್ ಆದ್ಮೇಲೆ
ಆಂಧ್ರಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಪುನರಾರಂಭಿಸುವ ಬಗ್ಗೆ ನಿರ್ಧಾರ ಸರ್ಕಾರ ಕೈಗೊಂಡಿದೆ. ಸೆಪ್ಟೆಂಬರ್ 5ರಿಂದ ಶಾಲೆಗಳನ್ನು ತೆರೆಯಲು ಚಿಂತಿಸಿದೆ. ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಸೆಪ್ಟೆಂಬರ್ 5ರಿಂದ ಶಾಲೆ ತೆರೆಯಲು ನಿರ್ಧಾರ ಮಾಡಿದ್ದಾರೆ. ಆದರೆ ಅಂತಿಮ ನಿರ್ಧಾರ ವಾಸ್ತವ ಸ್ಥಿತಿಯನ್ನೇ ಆಧರಿಸುತ್ತೆ ಅಂತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಶಾಲೆ ಮತ್ತೆ ಆರಂಭವಾಗುವವರೆಗೂ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟಕ್ಕೆ ಬದಲು ಅವರ ಮನೆಗಳಿಗೆ ದವಸ ಧಾನ್ಯ ತಲುಪಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಶಿಕ್ಷಣ ಆರಂಭಿಸಲಾಗುತ್ತೆ ಅಂತ ಆಂಧ್ರಪ್ರದೇಶ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಗುಂಡೇಟಿಗೆ ಒಳಗಾಗಿದ್ದ ಉತ್ತರ ಪ್ರದೇಶದ ಪತ್ರಕರ್ತ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಘಾಜಿಯಾಬಾದ್ನ ನಡು ರಸ್ತೆಯಲ್ಲಿ ಜುಲೈ 20ರಂದು ರಾತ್ರಿ 10:30 ಸಮಯದಲ್ಲಿ ಪತ್ರಕರ್ತ ವಿಕ್ರಮ್ ಜೋಶಿ ಅನ್ನೋರನ್ನ ಶೂಟ್ಔಟ್ ಮಾಡಲಾಗಿತ್ತು. ಬೈಕ್ನಲ್ಲಿ ತನ್ನ ಅಕ್ಕನ ಮಗಳನ್ನ ಕರೆದೊಯ್ಯುವಾಗ ಏಕಾಏಕಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ರು. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊರೋನಾ ಕಂಟಕದ ಹೊತ್ತಲ್ಲೇ ಅಮೆರಿಕದ ಅಲಾಸ್ಕಾ ಬಳಿ ಪ್ರಬಲ ಭೂಕಂಪ ಸಂಭವಿಸಿದ್ದು ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ. ರಿಂಗ್ ಆಫ್ ಫೈರ್ ಅಂತ ಕರೆಯಲಾಗುವ ಸ್ಥಳದಲ್ಲಿ ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 7.8 ತೀವ್ರತೆ ದಾಖಲಾಗಿದ್ದು, ಹೀಗಾಗಿ ಭೂಕಂಪವಾದ ಪ್ರದೇಶದಿಂದ 300 ಕಿಲೋಮೀಟರ್ ಸುತ್ತಮುತ್ತಲ ಕರಾವಳಿ ಪ್ರದೇಶಗಳಲ್ಲಿ ಸುನಾಮಿ ಸಂಭವಿಸಬಹುದು ಅಂತ ಎಚ್ಚರಿಸಲಾಗಿದೆ. ಶಾಲೆಗಳು ಆರಂಭವಾಗುವ ಬಗ್ಗೆ ಈಗಲೂ ಅನಿಶ್ಚಿತತೆ ಕಾಡ್ತಾ ಇದೆ. ಈ ಮಧ್ಯೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಕೆಸರಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ನಿತ್ಯ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಪಾಠ ಮಾಡ್ತಿದ್ದಾರೆ. ಮಕ್ಕಳಿಗೆ ಶುದ್ಧ ಬರಹ, ಪಠ್ಯಗಳ ಪುನರ್ಮನನ, ಮಕ್ಕಳಿಗೆ ಕೊರೋನಾ ಕುರಿತು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಇವತ್ತಿನ 30 Minutes 30 News. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.